ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಮೇಡಮ್ ನಾನು ಒಬ್ಬ ವ್ಯಕ್ತಿಯನ್ನು ತುಂಬ ಇಷ್ಟಪಟ್ಟಂಗೆ ಇಬ್ಬರು ಮನೆ ಕಡೆನೂ ಒಪ್ಪಿಸಿ ನಾವು ಮದುವೆ ಆಗಿದ್ದೀವಿ. ಮದುವೆ ಆಗಿದ್ದಾದಮೇಲೂ ಮದುವೆಗಿಂತ ಮುಂಚೆನೂ ಕೂಡ ತುಂಬ ಅನ್ಯೋನ್ಯವಾಗಿದ್ವು, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನಾನು ಕೂಡ ಅದೇ ರೀತಿಯಾಗಿದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಅಂದರೆ, ಒಬ್ಬರು ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗೋದಿಲ್ಲ, ಆ ಥರ ಒಂದು ಸಮಸ್ಯೆ ಆಗಿದೆ. ಈಗ ಒಪ್ಪಂದ ಮಾಡಿಕೊಂಡೇ ಮನೆಯಲ್ಲೆಲ್ಲ ಒಪ್ಸೇ ನಾವು ಮ್ಯಾರೇಜ್ ಆಗಿದ್ದೀವಿ. ಆ ವ್ಯಕ್ತಿ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಆದರೆ ಯಾಕೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕೆಲವು ಕಡೆಯಲ್ಲೆಲ್ಲ ಹೋಗಿ ಪ್ರಶ್ನೆ ಕೇಳಿದಾಗ ಅವರಿಗೆ ಮದ್ದಿಡಿ ಆಗಿದೆ ಅಂತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಾರೆ, ವಶೀಕರಣ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದು ಬಿಟ್ಟೋಗೋ ಅಂಥ ಸಂಬಂಧ ಆಗಿರೋ ಅಂಥದ್ದು, ಇವರು ಬಿಟ್ಟೋಗ್ತಾರೆ ಅಂತೇಳಿ ಹೇಳಿದ್ದಾರೆ. ನಂಗೆ ತುಂಬ ಭಯ ಆಗ್ತಿದೆ ಮೇಡಮ್, ಇದಕ್ಕೆ ಏನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಈಗ ಕೈಮದ್ದಿಂದನೇ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಕೈಮದ್ದಿಂದ ವಶೀಕರಣ ಕೈಮದ್ದು ಅದರಿಂದ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಇಲ್ಲ ನಿಮ್ಮಿಬ್ಬರಲ್ಲೇ ಏನೋ ಒಂದು ಮನಸ್ತಾಪ ಬಂದು ಈ ಥರ ದೂರ ಆಗೋವಂಥ ಸನ್ನಿವೇಶ ಬಂದಿರ್ಬೋದು. ನಾನು ಒಂದು ನಿಮಗೆ ಮೆಥಡ್ ಹೇಳ್ಕೊಡ್ತೀನಿ, ಅದನ್ನು ನೀವು ಫಾಲೋ ಮಾಡಿ. ನಿಮ್ಮೂರಲ್ಲೇ ಯಾವುದಾದ್ರೂ ಒಂದು ಅರಳಿ ಮರ ಮತ್ತು ಬೇವಿನ ಮರ ಈ ರೀತಿಯಾಗಿ ಕೂಡ್ಕೊಂಡಿರೋ ಅಂಥದ್ದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ದೇವಸ್ಥಾನದಲ್ಲೇ ಇರಬೇಕು ಅಂತ ಏನಿಲ್ಲ. ಅಕಸ್ಮಾತ್ ಹೊರಗಡೆ ಔಟ್ಸೈಡಲ್ಲಿ ಎಲ್ಲೇ ಇದ್ರೂ ಕೂಡ ಅಷ್ಟೇ, ಅದರ ಚಕ್ಕೆನ ತೆಗೆದುಕೊಂಡು ಬಂದು ಗಂಡ ಹೆಂಡತಿ ಹೆಸರನ್ನ ಬರೀಬೇಕು. ಬರೆದು ಪೂಜೆ ಮಾಡಿ. ನೀವು ಒಂದು 21 ಡೇಸ್ ಆದರೆ ಸಾಕಾಗುತ್ತೆ. 21 ಡೇಸು ಪೂಜೆ ಮಾಡಿದಾದಮೇಲೆ ಆ ಚಕ್ಕೆ ಏನಿರುತ್ತೋ ಅದನ್ನೇ ತೊಗೊಂಡೋಗಿ ಆ ಅರಳಿ ಮರ ಬೇವಿನ ಮರದ ಹತ್ರನೇ ಇಟ್ಬಿಟ್ಟು ಬರಬೇಕು. ಮತ್ತು ಇದ್ರ ಜೊತೆಯಲ್ಲಿ 3 ಶುಕ್ರವಾರ 48 ಪ್ರದಕ್ಷಿಣೆ ಹಾಕಬೇಕು. ಅದು ಕೂಡ್ಕೊಂಡಿರುತ್ತಲ್ಲ ಮರ, ಅಲ್ಲಿ ಹೋಗಿ 48 ಪ್ರದಕ್ಷಿಣೆ ಹಾಕಬೇಕು. ಅಕಸ್ಮಾತ್ ಬೇರೆ ಯಾವ್ದಾದ್ರು ಊರಲ್ಲಿ ನೋಡಿರ್ತೀರ, ಚಕ್ಕೆ ತೊಗೊಂಬಂದಿರ್ತೀರ, ಅಲ್ಲಿ ಹೋಗಿ ನೀವು ಅಕಸ್ಮಾತ್ ಪ್ರದಕ್ಷಿಣೆ ಹಾಕೋಕ್ಕಾಗಿಲ್ಲ ಅಂತ ಅಂದ್ರೂ ಕೂಡ ಈ 2 ಚಕ್ಕೆನ ಮನೆಯಲ್ಲೇ ಇಟ್ಟು ಗಂಡ ಹೆಂಡತಿ ಸೇರಿ ಪ್ರದಕ್ಷಿಣೆ ಹಾಕ್ಬೋದು. ಇಲ್ಲ ಅಂತ ಅಂದರೆ ಒಬ್ಬರು ಹಾಕಿದ್ರೂ ಕೂಡ ಆಗುತ್ತೆ, ಅವ್ರ ಹೆಸರು ಹೇಳ್ಕೊಂಡು. ಇದು ಒಳ್ಳೆ ಮೆಥಡು. ಇದು ಸುಮಾರು ಜನಕ್ಕೆ ಹೇಳಿದ್ದೀನಿ. ಇದರಲ್ಲಿ ತುಂಬ ಒಳ್ಳೆ ರಿಸಲ್ಟು ಕೂಡ ಇದೆ. ಅಕಸ್ಮಾತು ನಿಮ್ಗೆ ಏನಾದರೂ ಕೈ ಮದ್ದಿನಿಂದ ಆಗಿರ್ತಕ್ಕಂಥ ಸಮಸ್ಯೆ ಆಗಿದೆ, ಟ್ರೀಟ್ಮೆಂಟ್ನ ತಗೋಬೇಕು. ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಮೆಥಡ್ ಇದೆ. ಇದನ್ನು ನೀವು ಫಾಲೋ ಮಾಡಿ. ಈ ಕಟ್ಟಾಗುವಂಥ ಸಂಬಂಧ ಇದ್ರೂ ಕೂಡ ಆಟೋಮೆಟಿಕ್ಕಾಗಿ ಜಾತಕದಲ್ಲೇ ಇರಲಿ ಅಥವಾ ಇನ್ನೇನೇ ಒಂದು ಸಮಸ್ಯೆಯಿಂದ ಬಂದಿದ್ರೂ ಕೂಡ ಇದು ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತೀರ. ಮದ್ದಿಂದ ಆಗಿದ್ದರೆ ನೀವು ನನಗೆ ಕಾಲ್ ಮಾಡಿ. ಇದನ್ನೊಂದ್ಸರಿ ನೀವು ಪ್ರಯೋಗ ಮಾಡಿ ನೋಡಿ, ಖಂಡಿತವಾಗಿಯೂ ಕೆಲಸ ಆಗುತ್ತೆ. ಗಂಡ ಹೆಂಡತಿ ಚೆನ್ನಾಗಿರ್ತೀರ. ನೋಡಲು ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.